Good morning, students, and welcome to Alpha Tutorials online biology classes. I am Dr. Ashish Singh. ಇವತ್ತು ಮಾಲಿಕ್ಯುಲರ್ ಬೇಸಿಸಿನ ಒಂದು ಮುಖ್ಯವಾದಂಥ ಕಾನ್ಸೆಪ್ಟ್ ವಿಚ್ ವಿಲ್ ಬಿ ಅಪಿಯರಿಂಗ್ ಆಸ್ ಅ 5 ಮಾರ್ಕ್ ಕ್ವಶನ್ ಬೋರ್ಡ್ ಎಕ್ಸಾಮ್ನಲ್ಲಿ ಇದು ಸ್ಟ್ರೈಟ್ ಅವೇ ಒಂದು 5 ಮಾರ್ಕ್ ಕ್ವಶನ್ನಲ್ಲಿ ಅಪಿಯರ್ ಆಗ್ತಕ್ಕಂಥ ಕಾನ್ಸೆಪ್ಟ್ ದಟ್ ಈಸ್ ದ ಎನ್ಸೈಮ್ಯಾಟಿಕ್ ಮೆಕ್ಯಾನಿಸಮ್ ಆಫ್ ಡಿ ಎನ್ ಎ ರೆಪ್ಲಿಕೇಶನ್. ಎನ್ಸೈಮ್ಯಾಟಿಕ್ ಮೆಕ್ಯಾನಿಸಮ್ ಆಫ್ ಡಿ ಎನ್ ಎ ರೆಪ್ಲಿಕೇಶನ್ ಅಂದರೆ ಡಿ ಎನ್ ಎ ಒಂದು ಪರ್ಟಿಕ್ಯುಲರ್ ಡಿ ಎನ್ ಎ ಸ್ಟ್ರ್ಯಾಂಡಿಂದ ಎರಡು ಹೊಸದಾಗಿದಂಥ ಡಿ ಎನ್ ಎ ಮಾಲಿಕ್ಯೂಲ್ಸು ಪ್ರೊಡ್ಯೂಸ್ ಆಗ್ತಕ್ಕಂಥ ಪ್ರಾಸೆಸ್ಸಿಗೆ ನಾವು ಡಿ ಎನ್ ಎ ರೆಪ್ಲಿಕೇಶನ್ ಅಂತ ಕರೆಯೋದು. ಸೊ ಇದರೊಳಗೆ ಭಾಳಷ್ಟು ಎನರ್ಜಿ ಖರ್ಚಾಗ್ತದೆ ಸೆಲ್ಲಲ್ಲಿ ಆ್ಯಂಡ್ ಆಲ್ಸೋ ಇನ್ವಾಲ್ವ್ಸ್ ಸರ್ಟನ್ ಸೆಟ್ ಆಫ್ ಎನ್ಸೈಮ್ಸ್, ಕೆಲವೊಂದು ಮುಖ್ಯವಾದಂತಹ ಎನ್ಸೈಮ್ಸ್ಗಳ ಪ್ರೆಸೆನ್ಸ್ನಲ್ಲಿ ಈ ಪ್ರಕ್ರಿಯೆ ನಡೀತಕ್ಕಂಥದ್ದು. ಓಕೆ, ಈಗ ಸೋ ಲಾಂಗ್ ಡಬಲ್ ಹೆಲಿಕಲ್ ಅಂದರೆ ಹೆಲಿಕ್ಸ್ ಅಂದರೆ ಏನು, ಈ ರೀತಿ ಸ್ಪ್ರಿಂಗ್ ಥರ ಅಪಿಯರೆನ್ಸ್ ಇರ್ತಕ್ಕಂಥದ್ದು. ನಮ್ಮ ಡಿ ಎನ್ ಎ ಇರ್ತಕ್ಕಂಥದ್ದೇ ಈ ಎರಡು ಸ್ಟ್ರ್ಯಾಂಡ್ಸು ಒಟ್ಟಿಗೆ ಈ ರೀತಿ ಕಾಯಿಲ್ಡ್ ಫ್ಯಾಷನಲ್ಲಿ ಇರ್ತಕ್ಕಂಥದ್ದು, ಎರಡು ಪಾಲಿಪೆಪ್ಟೈಡ್ ಚೈನ್ಸ್ ಹೊಂದಿರತಕ್ಕಂಥ ಮಾಲಿಕ್ಯೂಲ್ ಅದು ನಮ್ಮ ಡಿ ಎನ್ ಎ. ಕರೆಕ್ಟ್. ಸೊ ಆ ಡಿ ಎನ್ ಎ ಅಲ್ಲಿ ಎಲ್ಲಿಂದ ಶುರು ಆಗಬೇಕು? ಓಕೆ, ನಾವು ಈಗಾಗಲೇ ನಾನು ನಿಮಗೆ ಹಿಂದಿನ ಕ್ಲಾಸಲ್ಲಿ ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ ಡಿ ಎನ್ ಎ ರೆಪ್ಲಿಕೇಶನ್ ಅನ್ನು ತಿಳಿಸಿದೆ, ವೇರ್ ಎರಡು ಡಿ ಎನ್ ಎ ದಟ್ ಆರ್ ಪ್ರೊಡ್ಯೂಸ್ಡ್ ಫ್ರಾಮ್ ದಿಸ್ ಪರ್ಟಿಕ್ಯುಲರ್ ಪೇರೆಂಟ್ ಡಿ ಎನ್ ಎಯಿಂದ. ಸೊ ಅದರೊಳಗೆ ಈ ಡಿ ಎನ್ ಎ ತನ್ನನ್ನು ಮೊದಲು ಅನ್ಕಾಯಿಲ್ ಮಾಡಿಕೊಳ್ಳುತ್ತೆ. ಅನ್ಕಾಯಿಲ್ ಮಾಡಿದ್ದಾಗ ಹೊಸದಾಗಿ ಪ್ರೊಡಕ್ಷನ್ ಆಗ್ತಕ್ಕಂಥ, ಹೊಸದಾಗಿ ಸಿನ್ಸಿಸ್ ಆಗ್ತಕ್ಕಂಥ ಸ್ಟ್ರ್ಯಾಂಡು ಈ ಒರಿಜಿನಲ್ ಸ್ಟ್ರ್ಯಾಂಡನ್ನು ಅಥವಾ ಈ ಪೇರೆಂಟಲ್ ಸ್ಟ್ರ್ಯಾಂಡನ್ನು ಮಾದರಿಯಾಗಿ ಇಟ್ಕೊಂಡು ಅಥವಾ ಟೆಂಪ್ಲೇಟ್ ಅಂತ ಕರಿತೀವಿ, ಟೆಂಪ್ಲೇಟ್ ಆಗಿ ಇಟ್ಕೊಂಡು ಹೊಸ ಸ್ಟ್ರ್ಯಾಂಡನ್ನು ಸಿಂಥಸೈಸ್ ಮಾಡುತ್ತೆ. ನ್ಯೂ ಸ್ಟ್ರ್ಯಾಂಡ್ ಈಸ್ ಪ್ರೊಡ್ಯೂಸ್ಡ್ ಕೀಪಿಂಗ್ ದಿಸ್ ಆಸ್ ಅ ಟೆಂಪ್ಲೇಟ್. ಯಾವಾಗ ಒಂದು ಸ್ಟ್ರ್ಯಾಂಡ್, ಒಂದು ಮಾಲಿಕ್ಯೂಲ್ ಆಫ್ ಡಿ ಎನ್ ಎಯಿಂದ ಎರಡು ಡಿ ಎನ್ ಎ ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಆಗಿರೋ ಸಂದರ್ಭದಲ್ಲಿ ಅದರಲ್ಲಿ ಒಂದು ಸ್ಟ್ರ್ಯಾಂಡು ಪೇರೆಂಟಲ್ ಸ್ಟ್ರ್ಯಾಂಡ್ ಆಗಿರುತ್ತೆ, ಹಳೆಯ ಸ್ಟ್ರ್ಯಾಂಡ್ ಇದು, ಇನ್ನೊಂದು ಹೊಸದಾಗಿ ಸಿಂಥಸಿಸ್ ಆಗಿರ್ತಕ್ಕಂಥ ಸ್ಟ್ರ್ಯಾಂಡ್. ಈ ಎಂಟೈರ್ ಪ್ರೊಸೆಸ್ ನಡಿಬೇಕಂತಂದರೆ ಈ ರೀತಿಯ ಎನ್ಸೈಮ್ಸ್ಗಳ ಎನ್ಸೈಮ್ಸ್ಗಳ ಪ್ರೆಸೆನ್ಸ್ನಲ್ಲಿ ನಡೀತಕ್ಕಂಥ ಪ್ರಾಸೆಸ್ ಇದು. ಓಕೆ, ಎಲ್ಲಿಂದ ಆ್ಯಕ್ಚುಲಿ ದ ಪ್ರಾಸೆಸ್ ಬಿಗಿನ್ಸ್, ಫ್ರಮ್ ವೇರ್? ಈಗ ನೋಡಿ, ಡಿ ಎನ್ ಎ ರೆಪ್ಲಿಕೇಶನ್ ಶುರು ಆಗ್ತಕ್ಕಂಥದ್ದು ಪರ್ಟಿಕ್ಯುಲರ್ ಸೈಟು ದಟ್ ಈಸ್ ಕಾಲ್ಡ್ ಓರಿ ಸೈಟ್ ಅಂತ ಕರಿತೀವಿ. ಇದು ಓರಿ ಸೈಟ್ ಅಂದರೆ ಅರ್ಥ ಒರಿಜಿನ್ ಆಫ್ ರೆಪ್ಲಿಕೇಶನ್. ಇಲ್ಲಿಂದ ಪ್ರಾಸೆಸ್ ಆಫ್ ರೆಪ್ಲಿಕೇಶನ್ ಶುರು ಆಗ್ತದೆ. ಫ್ರಮ್ ಹಿಯರ್ ದ ಒರಿಜಿನ್ ಆಫ್ ರೆಪ್ಲಿಕೇಶನ್ ಬಿಗಿನ್ಸ್. ಓಕೆ, that is identified by a particular enzyme. ಓಕೆ, ಒಂದು ಎನ್ಸೈಮು ಇದನ್ನು ಐಡೆಂಟಿಫೈ ಮಾಡ್ತದೆ ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ ಅನ್ಕಾಯಿಲಿಂಗ್ ದ 2 strands ಆಫ್ ಡಿ ಎನ್ ಎ. ಈ ರೀತಿ ಅನ್ಕಾಯಿಲ್ ಮಾಡ್ತದೆ. ರೈಟ್. ಅನ್ಕಾಯಿಲ್ ಅಂತಂದರೆ ಏನು? ಕಾಯಿಲಿಂಗ್ ಅಂದರೆ ಇದಕ್ಕಂತ ಹೇಳ್ತೀವಿ. ಅನ್ಕಾಯಿಲಿಂಗ್ ಅಂತಂದರೆ ಇಲ್ಲಿ ನೋಡ್ರಿ, ಈ ರೀತಿ ಸಪ್ರೇಟ್ ಮಾಡಿದ್ದಂಗೆ. ಈ ಅನ್ಕಾಯಿಲಿಂಗು ಆಗ್ತಕ್ಕಂಥದ್ದು ಬೈ ಅನ್ ಎನ್ಸೈಮ್ ಕಾಲ್ಡ್ ಹೆಲಿಕೇಸ್, ಆರ್ ಇದನ್ನು ಅನ್ವೈಂಡೇಸ್ ಅಂತ ಕರಿತೇವೆ. ವಿಚ್ ಎನ್ಸೈಮ್ ಇಸ್ ದ್ಯಾಟ್? ಹೆಲಿಕೇಸ್ ಆರ್ ಅನ್ವೈಂಡೇಸ್ ಎನ್ಸೈಮು ಇದರ ಮುಂದಾಳಿತ್ವ ತಗೊಳುತ್ತೆ. ಓಕೆ, ಸಿ, ಸೊ ಡ್ಯೂರಿಂಗ್ ದಿಸ್ ಪ್ರಾಸೆಸ್ ಆಫ್ ರೆಪ್ಲಿಕೇಶನ್ ಆಫ್ ಡಿ ಎನ್ ಎ ಹಲವಾರು ರಿಕ್ವೈರ್ಮೆಂಟ್ಸ್ ಬೇಕು. ಇಟ್ ಈಸ್ ಹೈಲಿ ಆ್ಯಂಡ್ ಎನರ್ಜಿ ಎಕ್ಸ್ಪೆಂಡಿಚರ್ ಪ್ರಾಸೆಸ್. ಎನರ್ಜಿ ಎಕ್ಸ್ಪೆಂಡಿಚರ್ ಆಗ್ತದೆ ಸೆಲ್ಲಿಂದ ಭಾಳಷ್ಟು. ಸೊ ಎನ್ಸೈಮ್ಸು, ಯಾವೆಲ್ಲ ಎನ್ಸೈಮ್ಸ್ ಇನ್ವಾಲ್ವ್ ಇದ್ದಾವೆ, ಐ ವಿಲ್ ರೈಟ್ ಅ ಲಿಸ್ಟ್ ಹಿಯರ್. ಮೊದಲನೇದು ಅನ್ವೈಂಡೇಸ್ ಎನ್ಸೈಮ್ ಅಥವಾ ಹೆಲಿಕೇಸ್ ಅಂತ, ಎರಡು ಒಂದೇ. ಓಕೆ, ನೆಕ್ಸ್ಟ್ ಆರ್ ಎನ್ ಎ ಪ್ರೈಮೇಸ್. ಇದೆಲ್ಲ ಎನ್ಸೈಮ್ಸಿನ
ರೋಲ್ ಏನು, ಅವು ಎಲ್ಲಿರ್ತಾವೆ ಅಂತೇಳಿ ನಾನು ನಿಮಗೆ ಪ್ರಿಸೈಸ್ ಲೊಕೇಶನನ್ನು ಹೇಳ್ಕೊಡ್ತೇನೆ. ರೈಟ್, ಆರ್ ಎನ್ ಎ ಪ್ರೈಮೇಸ್ ಎನ್ಸೈಮ್. ಆಫ್ಟರ್ ಆರ್ ಎನ್ ಎ ಪ್ರೈಮೇಸ್, ವೆರಿ ಇಂಪಾರ್ಟೆಂಟ್, ಡಿ ಎನ್ ಎ ಪಾಲಿಮರೇಸ್. ಡಿ ಎನ್ ಎ ಪಾಲಿಮರೇಸ್ ಎನ್ಸೈಮ್ ಕೂಡ ಇಟ್ ಈಸ್ ಆ್ಯಕ್ಚುಲಿ ರಿಕ್ವೈರ್ಡ್. ಅಂದರೆ ಡಿ ಎನ್ ಎ ಸ್ಟ್ರ್ಯಾಂಡನ್ನು ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಜಿಮ್ಮೆದಾರಿ ಇರ್ತಕ್ಕಂಥದ್ದೇ ಇದೆ ಡಿ ಎನ್ ಎ ಪಾಲಿಮರೇಸ್ ಎನ್ಸೈಮ್ ಇದು. ಓಕೆ, ನೆಕ್ಸ್ಟ್ ಡಿ ಎನ್ ಎ ಲೈಗೇಸ್. ಲೈಗೇಸ್ ಅಂತಂದರೆ ದ ಎನ್ಸೈಮ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಜಾಯ್ನಿಂಗ್ ದ ಟೂ ಸ್ಟ್ರ್ಯಾಂಡ್ಸ್ ಆಫ್ ಡಿ ಎನ್ ಎ. ಲೈಗೇಷನ್ ಅಂದರೆ ಜಾಯ್ನಿಂಗ್ ಮಾಡ್ತಕ್ಕಂಥ ಪ್ರಾಸೆಸ್. ಕರೆಕ್ಟ್. ದೆನ್ unwindase, RNA primase, DNA polymerase, DNA ligase, and apart from that it also needs DNTPs. DNTPs ಅಂತಂದರೆ ಡಿಯಾಕ್ಸಿ ರೈಬೋ ನೈಟ್ರೋಜನ್ ಟ್ರೈಫಾಸ್ಫೇಟ್ಸ್. ಅಂದರೆ ಈಗ ಯಾವಾಗ ಡಿ ಎನ್ ಎ ಸ್ಟ್ರ್ಯಾಂಡ್ ಸಿಂಥಸೈಸ್ ಆಗಬೇಕಂತಂದರೆ ಇಟ್ ನೀಡ್ಸ್ ನೈಟ್ರೋಜನ್ ನ್ಯೂಕ್ಲಿಯೋಟೈಡ್ಸ್ ಬೇಕಲ್ಲ. ರೈಟ್, ಸಿ ಈಗ ಇದು ಸ್ಟ್ರ್ಯಾಂಡ್ ಅನ್ವೈಂಡ್ ಆಯ್ತು ಅಂತ ಅಂದ್ಕೊಡ್ರಿ. ಇಲ್ಲಿ ಎ, ಇಲ್ಲಿ ಟಿ, ಇಲ್ಲಿ ಜಿ, ಇಲ್ಲಿ ಸಿ ಇದ್ರೆ ಆಪೋಸಿಟ್ ಸ್ಟ್ಯಾಂಡಲ್ಲಿ ಎ ವಿರುದ್ಧವಾಗಿ, ಅಂದರೆ ಎ ಆಪೋಸಿಟ್ ಏನು ಕಾಂಪ್ಲಿಮೆಂಟ್ರಿ ಏನಿರಬೇಕು, ಟಿ, ಅಂದರೆ ನೈಟ್ರೋಜನ್ ಟ್ರೈಫಾಸ್ಫೇಟ್ಸ್ ಅಲ್ಲಿಗೆ ಕನೆಕ್ಟ್ ಆಗ್ತವೆ. ಓಕೆ, ಸೊ ಇನ್ ಪ್ರೆಸೆನ್ಸ್ ಆಫ್ ಎ ಟಿ ಪಿ, ಇನ್ ಪ್ರೆಸೆನ್ಸ್ ಆಫ್ ಎ ಟಿ ಪಿ ಎನರ್ಜಿ ಎಕ್ಸ್ಪೆಂಡಿಚರ್ ಪ್ರಾಸೆಸ್ ಇದು. ರೈಟ್, ಸೊ ಒನ್ ಬೈ ಒನ್ ಈ ಪ್ರಶ್ನೆಗೆ ಉತ್ತರ ಯಾವ ರೀತಿ ಬರಿತೀರಿ. ಸೊ ಫಸ್ಟ್ ಯು ಹ್ಯಾವ್ ಟು ಬಿಗಿನ್ ವಿತ್ ದ ಡಯಾಗ್ರಾಮ್. ನೀಟ್ ಲೇಬಲ್ ಡಯಾಗ್ರಾಮನ್ನು ಮಾಡಬೇಕು. ಸೊ ನಾನು ತೋರಿಸ್ತೇನೆ ನಿಮಗೆ, ನಾನು ಡಯಾಗ್ರಾಮ್ ಆ್ಯಕ್ಚುಲಿ ಯಾವ ರೀತಿ ಹಾಕಿನ ಅಂತ ಹೇಳಿಬಿಟ್ಟು. ಸಿ, ದಿಸ್ ಈಸ್ ದ ಒರಿಜಿನಲ್ ಡಿ ಎನ್ ಎ, ಪೇರೆಂಟಲ್ ಡಿ ಎನ್ ಎ ಅಂತ ಅನ್ಕೊಟ್ರಿ. ಸೊ ದಿಸ್ ಪೇರೆಂಟಲ್ ಡಿ ಎನ್ ಎ ಮೊದಲಿಗೆ ಅನ್ಕಾಯಿಲ್ ಆಗ್ತದೆ ಬೈ ದ ಬೈಂಡಿಂಗ್ ಆಫ್ ಎನ್ಸೈಮ್ ಅನ್ವೈಂಡೇಸ್, ಅಥವಾ ಇದನ್ನ ಡಿ ಎನ್ ಎ ಹೆಲಿಕೇಸ್ ಅಂತ ಕರೀತೀವಿ. ಅನ್ವೈಂಡಿಂಗ್ ದ ಟೂ ಸ್ಟ್ರ್ಯಾಂಡ್ಸ್ ಅಂದರೆ ಎರಡು ಸ್ಟ್ರ್ಯಾಂಡ್ಸನ್ನು ಸಪ್ರೇಟ್ ಮಾಡ್ತಕ್ಕಂಥ ಪ್ರಾಸೆಸ್. ರೈಟ್, ಸೊ ಈಗ ನಮಗೆ ಗೊತ್ತಿರೋ ಹಾಗೆ ಎರಡು ಸ್ಟ್ರ್ಯಾಂಡ್ಸು ಆ್ಯಂಟಿ ಪ್ಯಾರಲಲ್ ಪೊಲ್ಯಾರಿಟಿ ಹೊಂದಿರ್ತವೆ. ಒಂದು ಸ್ಟ್ರ್ಯಾಂಡು 3' 5' ಇದ್ರೆ ಇನ್ನೊಂದು ಸ್ಟ್ರ್ಯಾಂಡು 5' 3'. ಈ ಆ್ಯಂಟಿ ಪೊಲ್ಯಾರಿಟಿ ಇರೋದ್ರಿಂದನೇ ಕಾಂಪ್ಲಿಮೆಂಟ್ರಿ ಎಸ್ಟಾಬ್ಲಿಷ್ ಆಗಿರ್ತದೆ. ರೈಟ್, ಸೊ ನಮ್ಮ ಡಿ ಎನ್ ಎ ಪಾಲಿಮರೇಸ್ ಅನ್ವೈಂಡ್ ಮಾಡಿದ ತಕ್ಷಣ ಈ ಪಾಯಿಂಟ್ ಅಂದರೆ ಯಾವ ಥರ ಆಕಾರ ಬಂತು ನೋಡ್ರಿ, ವೈ ಶೇಪ್ಡ್ ಸ್ಟ್ರಕ್ಚರ್ ಫಾರ್ಮ್ ಆಯಿತು. ಸೊ ಈ ಪಾಯಿಂಟಿಗೆ ನಾವು ಏನಂತ ಕರಿತೀವಿ ಅಂತಂದರೆ, ಈ ಒಂದು ಪಾಯಿಂಟ್ ವಿಚ್ ಈಸ್ ಫಾರ್ಮ್ಡ್, ಇವಾಗ ನೋಡ್ರಿ ಇದನ್ನು ಈ ರೀತಿ ಈ ಎನ್ಸೈಮ್ ಏನು ಮಾಡುತ್ತಂದರೆ ಎರಡು ಸ್ಟ್ರ್ಯಾಂಡ್ ಡಿ ಎನ್ ಎಗಳನ್ನು ಈ ರೀತಿ ಓಪನ್ ಅಪ್ ಮಾಡ್ತದೆ, ಸಚ್ ದ್ಯಾಟ್ ಈ ಪಾಯಿಂಟಿಗೆ ಈ ಜಂಕ್ಷನ್ ಏನು ಕ್ರಿಯೇಟ್ ಆಯ್ತಲ್ಲ ಇದಕ್ಕೆ ನಾವು ರೆಪ್ಲಿಕೇಶನ್ ಫೋರ್ಕ್ ಅಂತ ಕರೆಯೋದು. ಏನಿದು ರೆಪ್ಲಿಕೇಶನ್ ಫೋರ್ಕ್ ಫಾರ್ಮ್ ಆಯಿತು. ಯಾವಾಗ ಈ ರೀತಿಯ ಅನ್ವೈಂಡಿಂಗ್ ಆಗ್ತಾ ಹೋಗ್ತದೆ ಮೇಲ್ಗಡೆ, ಇಲ್ಲಿ ಆ್ಯಂಟಿ ಪ್ಯಾರಲಲ್ ಪೊಲ್ಯಾರಿಟಿ ಹೊಂದಿರತಕ್ಕಂಥ ಸ್ಟ್ರ್ಯಾಂಡ್ಸು. ಸಿ, ಡಿ ಎನ್ ಎ ಪಾಲಿಮರೇಸ್ ಎನ್ಸೈಮ್ ಈ ಕೆಲಸ ಮಾಡ್ತದೆ, ಅಂದರೆ ಪಾಲಿಮರೈಸೇಷನ್, ಎಡಿಷನ್ ಆಫ್ ಮೋನೋಮರ್ಸ್ ಟು ಫಾರ್ಮ್ ಅ ಲಾಂಗ್ ಪಾಲಿಮರ್ ಚೈನ್. ಸೊ ಅದು ಎಲ್ಲಿಂದ ಬಿಗಿನ್ ಆಗ್ತದೆ ಅಂತ ಹೇಳಿದರೆ, ಆ್ಯಕ್ಚುಲಿ ಇದನ್ನು 5' ಮಾಡ್ತೀನಿ ನಾನು. ನೋಡಿ ಇಲ್ಲಿ 3' ಇದೆ, ಇದು 5' ಇದೆ. ಸೊ ಪಾಲಿಮರೈಸೇಷನ್ ಯಾವಾಗಲೂ 5' 3' ಇಂದ ಶುರು ಆಗ್ತದೆ. ಒನ್ ಸ್ಟ್ರ್ಯಾಂಡು ಈ ಡೈರೆಕ್ಷನಲ್ಲಿ ಹೆಂಗಿದು ಅನ್ಕಾಯಿಲಿಂಗ್ ಆಗ್ತಾ ಹೋಗ್ತದೆ, ಒನ್ ಸ್ಟ್ರ್ಯಾಂಡ್ ಈ ಡೈರೆಕ್ಷನಲ್ಲಿ ಸಿನ್ಸಿಸ್ ಆಗ್ತಾ ಹೋಗ್ತದೆ, ಇನ್ನೊಂದು ಸ್ಟ್ರ್ಯಾಂಡು ಆಪೋಸಿಟ್ ಡೈರೆಕ್ಷನಲ್ಲಿ ಡಿಸ್ಕಂಟಿನ್ಯೂಸ್ಲಿ ಸಿಂಥಸೈಸ್ ಆಗ್ತಾ ಹೋಗ್ತದೆ. ಈ ರೀತಿ ದ ಎಂಟೈರ್ ಪ್ರಾಸೆಸ್ ಆಫ್ ಡಿ ಎನ್ ಎ ರೆಪ್ಲಿಕೇಶನ್ನು ಕಮೆನ್ಸಸ್. ಒನ್ ಬೈ ಒನ್ ಐ ವಿಲ್ ಶೋ ಯು ಸ್ಟೆಪ್ ಬೈ ಸ್ಟೆಪ್. ಮೊದಲನೇದಾಗಿ, as the unwindase enzyme binds, ಇದನ್ನ ನಾವು ಪೇರೆಂಟ್ ಡಿ ಎನ್ ಎ ಅಂತ
ಐಡೆಂಟಿಫೈ ಮಾಡೋಣ. ದಿಸ್ ಇಸ್ ದ ಪೇರೆಂಟ್ DNA. ದಿಸ್ ಈಸ್ enzyme called helicase. Unwindase enzyme few sequences of DNA ಗಳನ್ನ ಅಂದರೆ ನೈಟ್ರೋಜನ್ ಬೇಸಸ್ಗಳ ಮಧ್ಯೆ ಇರತಕ್ಕಂತಹ ಹೈಡ್ರೋಜನ್ ಬಾಂಡ್ಸ್ ಅನ್ನು ಬ್ರೇಕ್ ಮಾಡಿಬಿಟ್ಟು ಅದನ್ನ ಎರಡು ಸ್ಟ್ರ್ಯಾಂಡ್ಸ್ಗಳನ್ನ ಸಪ್ರೇಟ್ ಮಾಡ್ತದೆ. ಓಕೆ, ಈ ಸಪ್ರೇಷನ್ ಆದ ನಂತರ ವಾಟ್ ಹ್ಯಾಪನ್ಸ್, ಯು ಕುಡ್ ಸಿ ಇಲ್ಲಿ ನಾನು ರೆಡ್ ಕಲರ್ ಇಂದ ಮಾರ್ಕ್ ಮಾಡಿರ್ತಕ್ಕಂತಹ ಪೋರ್ಷನ್ನು, ಇದು ಈ ಸ್ಟ್ರ್ಯಾಂಡಿನ ಈ ಎರಡು ಸ್ಟ್ರ್ಯಾಂಡ್ಸ್ ಈಗ ಏನಾಗ್ತವೆ ಅಂತಂದ್ರೆ ದೀಸ್ ಟೂ ಸ್ಟ್ರ್ಯಾಂಡ್ಸು ದೇ ಆಕ್ಟ್ ಆಸ್ ದ ಟೆಂಪ್ಲೇಟ್, ಅಂದರೆ ಮಾದರಿಯಾಗಿ ಇವು ಹೊಸ ಸಿಂಥಸಿಸ್ ಆಗಲಿಕ್ಕೆ ಕಾಂಪ್ಲಿಮೆಂಟ್ರಿ ಬೇಸಸ್ಗಳನ್ನು ಎಕ್ಸ್ಪೋಸ್ ಮಾಡಿದವು. ಅಂದರೆ ಅದರ ಪ್ರಕಾರ ನಮ್ಮ ನೈಟ್ರೋಜನ್ ಟ್ರೈಫಾಸ್ಫೇಟ್ಸು ಬಂದು ಆ್ಯಡ್ ಆಗಿಬಿಟ್ಟು ಅದನ್ನು ನಮ್ಮ DNA ಪಾಲಿಮರೇಸ್ ಎನ್ಸೈಮ್ ಅದನ್ನು ಸಿಂಥಸಿಸ್ ಕಂಟಿನ್ಯೂ ಮಾಡ್ತದೆ. ಸೊ ದಿಸ್ ಈಸ್ 3' 5' ಪೊಲಾರಿಟಿ. ಸೊ ನಾನು ಹೇಳಿದೆ ಸಿಂಥಸಿಸ್ ಆಫ್ ಅ ಪಾಲಿಮರೈಸೇಷನ್ ಆಫ್ DNA ಯಾವಾಗಲೂ ಈ ಡೈರೆಕ್ಷನಲ್ಲಿ ನಡೀತದೆ, 5' ಲಿಂದ 3' ಕಡೆಗೆ. ಸೊ ಆಪೋಸಿಟ್ ಸ್ಟ್ಯಾಂಡ್ ಏನಿರಬೇಕು, ನಮಗೆ 3' ಪೊಲಾರಿಟಿ ಹೊಂದಿರಬೇಕು. ಇಲ್ಲಿ ನೋಡ್ರಿ 3' ಇದೆ, ಸೊ ದಿಸ್ ಇಸ್ 5'. ಇದು ಈ ರೀತಿಯ ಸಿಂಥಸಿಸ್ ನೋಡಿ. ಫಸ್ಟು ಟು ಇನಿಷಿಯೇಟ್ ದ ಪ್ರಾಸೆಸ್, DNA ರೆಪ್ಲಿಕೇಶನ್ ಪ್ರಾಸೆಸ್ಸನ್ನು ಇನಿಷಿಯೇಟ್ ಮಾಡೋದಕ್ಕೋಸ್ಕರ ಸಣ್ಣ ಒಂದು ಈ ರೆಡ್ ಕಲರ್ ಸೀಕ್ವೆನ್ಸ್ ನಾನೇನು ಹೇಳ್ತಾ ಇದ್ದೀನಿ, ದೀಸ್ ಆರ್ ಶಾರ್ಟ್ ಸ್ಟ್ರೆಚ್ ಆಫ್ DNA, ಶಾರ್ಟ್ ಸ್ಟ್ರೆಚ್ ಆಫ್ RNA ಸೀಕ್ವೆನ್ಸಸ್. ಅದನ್ನು RNA ಪ್ರೈಮರ್ ಅಂತ ಕರಿತೀವಿ. ಏನು ಜಾಯ್ನ್ ಆಯ್ತಲ್ಲಿ RNA ಪ್ರೈಮರ್, ಅದು ಪ್ರಾಸೆಸ್ಸನ್ನು ಇನಿಷಿಯೇಟ್ ಮಾಡ್ತದೆ. ಕರೆಕ್ಟ್. ಸೊ ಅದಕ್ಕೆ ಕಂಟಿನ್ಯೂಯೇಷನ್ಗೋಸ್ಕರ ನೈಟ್ರೋಜನ್ ಟ್ರೈಫಾಸ್ಫೇಟ್ಸು ಒಂದಾದ್ಮೇಲೆ ಒಂದು, ಇಲ್ಲಿ ಎ ಅದ ಅಂತಾರೆ, ಆಪೋಸಿಟ್ ಏನು ಬರಬೇಕು, ಈ ಥರ ಅದರ ಪ್ರಕಾರ ನೈಟ್ರೋಜನ್ ಟ್ರೈಫಾಸ್ಫೇಟ್ ನ್ಯೂಕ್ಲಿಯೋಟೈಡ್ಸು ಅಡಿಷನ್ ಆಗ್ತಾ ಹೋಗ್ತವೆ. ಆಗ್ತಾ ಹೋದಂಗೆ ದಿಸ್ ಸಿಂಥಸಿಸ್ ಆಫ್ ನ್ಯೂ ಸ್ಟ್ರ್ಯಾಂಡ್ ಕನ್ಸಿಡರಿಂಗ್ ದಿಸ್ ಆಸ್ ಅ ಟೆಂಪ್ಲೇಟ್ ಸ್ಟ್ರ್ಯಾಂಡ್, ಈ ಸ್ಟ್ರ್ಯಾಂಡನ್ನು ಮಾದರಿಯಾಗಿಟ್ಕೊಂಡು ಅಥವಾ ಎಕ್ಸಾಂಪಲ್ ಅಂತ ಕನ್ಸಿಡರ್ ಮಾಡಿಕೊಂಡು ಅದರ ಪ್ರಕಾರ ನ್ಯೂಕ್ಲಿಯೋಟೈಡ್ಸ್ಗಳನ್ನು ಸೇರ್ಪಡಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅಂದರೆ ದ DNA ಪಾಲಿಮರೇಸ್ ಎನ್ಸೈಮ್. ಯಾವ ಎನ್ಸೈಮ್ ಇದು? DNA ಪಾಲಿಮರೇಸ್. ಆಲ್ರೈಟ್. ಸೊ DNA ಪಾಲಿಮರೇಸ್ ಈ ರೀತಿ ಕಂಟಿನ್ಯೂಸ್ಲಿ ಈ ರೆಪ್ಲಿಕೇಶನ್ ಫೋರ್ಕ್ ಹತ್ರ ಈ ಅನ್ವೈಂಡಿಂಗ್ ಈ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದ್ದಂಗೆ ಈ ಸಿಂಥಸಿಸ್ಸು ಕಂಟಿನ್ಯೂಸ್ಲಿ ವಿತೌಟ್ ಎನಿ ಬ್ರೇಕ್ ಕಂಟಿನ್ಯೂಸ್ ಸಿಂಥಸಿಸ್ ನಡೀತಾ ಹೋಗ್ತದೆ. ಸೊ ಅದಕ್ಕಾಗಿಯೇ ಈ ಸ್ಟ್ರ್ಯಾಂಡು ಎಲ್ಲಿನೂ ಬ್ರೇಕ್ಸ್ ಇರಲಾರ್ದೇನೆ, ಅಂದರೆ ಎಲ್ಲಿನೂ ತಡೆ ಇರಲಾರ್ದೇನೆ ಪ್ರೊಡ್ಯೂಸ್ ಆಗ್ತಕ್ಕಂಥ ಸ್ಟ್ರ್ಯಾಂಡ್ ಆಗಿರುತ್ತೆ. ಅದಕ್ಕೆ ದಿಸ್ ಸ್ಟ್ರ್ಯಾಂಡನ್ನು ನಾವು ಏನಂತ ಕರಿತೀವಿ? ದಿಸ್ ಸ್ಟ್ರ್ಯಾಂಡ್ ಈಸ್ ಸೆಡ್ ಟು ಬಿ continuously synthesized. Continuous synthesis. Continuous synthesis. ಈ ಸ್ಟ್ರ್ಯಾಂಡಿಗೆ ನಾವು ಲೀಡಿಂಗ್ ಸ್ಟ್ರ್ಯಾಂಡ್ ಅಂತ ಗುರುತಿಸ್ತೀವಿ. ವಿ ರೆಫರ್ ದಿಸ್ ಆಸ್ ಲೀಡಿಂಗ್ ಸ್ಟ್ರ್ಯಾಂಡ್. ಓಕೆ, ಹಿಯರ್ ವಿ ಕುಡ್ ಫೈಂಡ್ ಈ ಸ್ಟ್ರ್ಯಾಂಡ್ ನೋಡಿ. ವಾಟ್ ಅಬೌಟ್ ದಿಸ್ ಸ್ಟ್ರ್ಯಾಂಡ್? ಈ ಸ್ಟ್ರ್ಯಾಂಡಿನ ಫೇಟ್ ಏನೀಗ ನೀವು ನೋಡಬಹುದು. ಈ ರೆಡ್ ಕಲರ್ ನಾನು ಏನು ಇಂಡಿಕೇಟ್ ಮಾಡಿದೆ? RNA ಪ್ರೈಮರ್. ಓಕೆ, ಅಲ್ಲಲ್ಲಿ ಈ ಸಣ್ಣ ಸಣ್ಣ ಪ್ರೈಮರ್ಸ್ಗಳು ಸ್ವಲ್ಪ ಸೀಕ್ವೆನ್ಸಸ್ ಗ್ಯಾಪನ್ನು ಬಿಟ್ಟು ಜಾಯಿನ್ ಆಗ್ತಾ ಹೋಗ್ತವೆ. ಆ ಪ್ರೈಮರ್ ಜಾಯಿನ್ ಆದಮೇಲೆ ಮುಂದೆ ಯಥಾ ಪ್ರಕಾರ DNA ಪಾಲಿಮರೇಸ್ ಈ ಗ್ಯಾಪ್ ಫಿಲ್ಲಿಂಗನ್ನು ಮಾಡ್ತದೆ. ಅಂದರೆ ಈ ಪ್ರೈಮರ್ ಮಧ್ಯೆ ಇಷ್ಟು ಗ್ಯಾಪನ್ನು ಫಿಲ್ ಮಾಡಿಬಿಟ್ಟು ಒಂದು ಶಾರ್ಟ್ DNA ಸ್ಟ್ರ್ಯಾಂಡ್ ಸಿಂಥಸಿಸ್ ಆಯಿತು. ಸೊ ಈ ರೀತಿ ಇಲ್ಲಿ ನೋಡಬಹುದು ನೀವು, ಬಿಟ್ಟು ಸಿಂಥಸಿಸ್ ನಡೀತಾ, ಮೀನ್ಸ್ ಗ್ಯಾಪ್ ಕೊಟ್ಟು ಸಿಂಥಸಿಸ್ ನಡೀತಾ ಇದೆ. ಸೊ ಈ ಸಿಂಥಸಿಸ್ ಈ ಡೈರೆಕ್ಷನ್ನಲ್ಲಿ ಯಾವುದು ರೆಪ್ಲಿಕೇಶನ್ ಫೋರ್ಕ್ ಎಲ್ಲಿ ಫಾರ್ಮ್ ಆಗ್ತಾ ಇದೆ, Y ಜಂಕ್ಷನ್ ಎಲ್ಲಿ ಫಾರ್ಮ್ ಆಗ್ತಾ ಇದೆ, ಆ ಕಡೆ ಮುಂದೆ ಸಾಗ್ತಾ ಇದೆ. ಸೊ ದಿಸ್ ಈಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಈ ಸಿಂಥಸಿಸ್ ಏನಾಗಿರ್ತದೆ ಅಂದರೆ ಈ ಕಡೆ ಕೆಳಗಡೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ನಡೀತದೆ. ಸಿನ್ಸ್ ದ ಶಾರ್ಟ್ DNA ಸೆಗ್ಮೆಂಟ್ಸ್ ಆರ್ ಫಾರ್ಮ್ಡ್ ಹಿಯರ್ ಆ್ಯಂಡ್ ದೇರ್, ಈ ಸೆಗ್ಮೆಂಟ್ಸ್ಗಳಿಗೆ ಏನಂತ ಕರೀತಾರೆ ಅಂತಂದರೆ
ಒಕಾಜಾಕಿ ಫ್ರಾಗ್ಮೆಂಟ್ಸ್. ಏನಂತ ಕರಿತೀವಿ ಅದಕ್ಕೆ? ಒಕಾಜಾಕಿ ಫ್ರಾಗ್ಮೆಂಟ್ಸ್. ಇಲ್ಲಿ ಡಿಸ್ಕಂಟಿನ್ಯೂಯಸ್ ಸಿಂಥಸಿಸ್ ನಡೀತಾ ಇದೆ ನೋಡಿ, ಅದಕ್ಕೆ ಈ ಸ್ಟ್ರ್ಯಾಂಡ್ ಅನ್ನು ನಾವು ಡಿಸ್ಕಂಟಿನ್ಯೂಯಸ್ಲಿ ಸಿಂಥಸೈಸ್ಡ್ ಸ್ಟ್ರ್ಯಾಂಡ್, ಡಿಸ್ಕಂಟಿನ್ಯೂಯಸ್ ಸಿಂಥಸಿಸ್, ಡಿಸ್ಕಂಟಿನ್ಯೂಯಸ್ ಸಿಂಥಸಿಸ್ ಆಯ್ತಿಲ್ಲಿ. ದಟ್ ಈಸ್ ವೈ ದಿಸ್ ಸ್ಟ್ರ್ಯಾಂಡ್ ಈಸ್ ಐಡೆಂಟಿಫೈಡ್. ಇದನ್ನು ಏನಂತ ಲೇಬಲ್ ಮಾಡಬೇಕು? ಲ್ಯಾಗಿಂಗ್ ಸ್ಟ್ರ್ಯಾಂಡ್. ದಿಸ್ ಇಸ್ ಕಾಲ್ಡ್ ದ ಲ್ಯಾಗಿಂಗ್ ಸ್ಟ್ರ್ಯಾಂಡ್. ಈಗ ಲೇಟರ್ ವಾಟ್ ಹ್ಯಾಪನ್ಸ್ ಒನ್ಸ್ ದಿಸ್ ಎಂಟೈರ್, ಇದು ಪೂರ್ತಿ ಸಿಂಥಸಿಸ್ ಎಂಡ್, ಈ ಎಂಡ್ ತನಕ ಮುಗಿಯೋ ತನಕ ಈ ಸಿಂಥಸಿಸ್ ಪೂರ್ಣ ಇಲ್ಲಿವರೆಗೂ ಎಂಡ್ ಆಗ್ತಾ ಹೋದಂಗೆ 2 ನ್ಯೂ ಸಪರೇಟ್ ಸ್ಟ್ರ್ಯಾಂಡ್ಸ್ ಆರ್ ಪ್ರೊಡ್ಯೂಸ್ಡ್. ಆದಮೇಲೆ DNA ಪಾಲಿಮರೇಸ್ ಆಲ್ಸೋ ಹ್ಯಾಸ್ ಅನದರ್ ಇಂಪಾರ್ಟೆಂಟ್ ಪ್ರಾಪರ್ಟಿ. DNA ಪಾಲಿಮರೇಸ್ಗೆ ಒಂದು ಪ್ರಾಪರ್ಟಿ ಏನಿದೆ ಅಂತಂದರೆ, ಇಟ್ ಹ್ಯಾಸ್ ದ ಎಬಿಲಿಟಿ ಟು ಆ್ಯಡ್ ಅಪ್ ದ ಮೋನೋಮರ್ಸ್ ಆ್ಯಂಡ್ ಫಾರ್ಮ್ ಪಾಲಿಮರ್. ಮೋನೋಮರ್ಸ್ ಆ್ಯಡ್ ಮಾಡಿ ಪಾಲಿಮರೈಸೇಷನ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ ಅದರದ್ದು. ಇನ್ನೊಂದು ಪ್ರಾಪರ್ಟಿ ಏನಂತಂದರೆ, ಇಟ್ ಆಲ್ಸೋ ಹ್ಯಾಸ್ ದ ಕೆಪಾಸಿಟಿ, ಅಂದರೆ ಕೆಲವೊಂದು ಕಡೆ ಬೈ ಮಿಸ್ಟೇಕ್ ಎ ಇದ್ದಲ್ಲಿ ಟಿ ಜೋಡಿಸ್ಬೇಕು, ಟಿ ಇದ್ದಲ್ಲಿ ಎ ಜೋಡಿಸ್ಬೇಕು, ಜಿ ಇದ್ದಲ್ಲಿ ಸಿ ಜೋಡಿಸ್ಬೇಕು, ಯಾವುದೋ ಕಾರಣಾಂತರಗಳಿಂದ ಯಾವುದೋ ಬೇರೆ ನ್ಯೂಕ್ಲಿಯೋಟೈಡ್ ಎ ಜೋಡಿಸಿದ್ದಾರೆ. ಅಂದರೆ ಎಂಟೈರ್ DNA ಸಿಂಥಸಿಸ್ ಆದಮೇಲೆ DNA ಪಾಲಿಮರೇಸ್ ನ್ಯೂಕ್ಲಿಯೋಟೈಡ್ ಟು ನ್ಯೂಕ್ಲಿಯೋಟೈಡ್ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಹೋಗ್ತದೆ. ಇಫ್ ಎನಿ ಮಿಸ್ಟೇಕ್ಸ್, ಎರರ್ಸ್ ಆಗಿರುವಂಥ ಸಂದರ್ಭದಲ್ಲಿ ಆ ಎರರನ್ನು ರೆಕ್ಟಿಫೈ ಮಾಡೋದಕ್ಕೋಸ್ಕರ ದಿಸ್ ಪಾರ್ಟ್ ವಿಲ್ ಬಿ ರಿಮೂವ್ಡ್. ಈ ಪಾರ್ಟ್ ರಿಮೂವ್ ಮಾಡಿಬಿಟ್ಟು ಏನು ಮಾಡ್ತದೆ ಅಂತಂದರೆ, ಇಟ್ ವಿಲ್ ಆ್ಯಡ್ ಅಪ್ ದ ರೆಸ್ಪೆಕ್ಟಿವ್ ನ್ಯೂಕ್ಲಿಯೋಟೈಡ್, ಅಂದರೆ ಕರೆಕ್ಷನ್ ಮಾಡ್ತದೆ. ಸೊ ಈ ಪ್ರಾಪರ್ಟಿಗೆ ನಾವು ಏನಂತ ಕರಿತೀವಿ ಅಂತಂದರೆ, ದಿಸ್ ವಿ ರೆಫರ್ ಇಟ್ ಆಸ್ ಅ ಪ್ರೂಫ್ ರೀಡಿಂಗ್ ಆಕ್ಟಿವಿಟಿ. ಇದನ್ನು ಏನಂತ ಕರಿತೀವಿ? ಪ್ರೂಫ್ ರೀಡಿಂಗ್ as well as ಪಾಲಿಮರೈಸೇಷನ್. ಇವೆರಡು DNA ಪಾಲಿಮರೇಸಿನ ಫಂಕ್ಷನ್ಸ್, DNA ಪಾಲಿಮರೇಸ್ ಎನ್ಸೈಮಿನ ಪ್ರಾಪರ್ಟೀಸ್ ಆಗಿರ್ತವೆ. ಓಕೆ, ಸೊ ಈ ರೀತಿ ಒನ್ಸ್ ಆಲ್ ದ ಕರೆಕ್ಷನ್ ಈಸ್ ಚೆಕ್ಡ್, ಈ ಸ್ಟ್ರ್ಯಾಂಡ್ನಲ್ಲಿನೂ ಕೂಡ ಎಲ್ಲೆಲ್ಲಿ ಈ RNA ಪ್ರೈಮರ್ಸ್ಗಳನ್ನು ತೆಗೆದು ಕೂಡ DNA ಸೀಕ್ವೆನ್ಸ್ಗಳನ್ನು ಲೇಟರ್ ಜೋಡಿಸಲಾಗುತ್ತದೆ. ಆ್ಯಂಡ್ ಈ ಡಿಸ್ಕಂಟಿನ್ಯೂಸ್ಲಿ ಸಿಂಥಸೈಸ್ಡ್ ಸ್ಟ್ರ್ಯಾಂಡ್ಸ್ ಇದಾವಲ್ಲ, ಅಲ್ಲಲ್ಲಿ ಈ ಸಣ್ಣ ಸಣ್ಣ DNA ಸ್ಟ್ರ್ಯಾಂಡ್ಸು ಗ್ಯಾಪ್ ಹೊಂದಿರ್ತಕ್ಕಿರ್ತಾವೆ. ಸೊ ಆ ಗ್ಯಾಪ್ ಫಿಲ್ಲಿಂಗ್ ಮಾಡೋದಕ್ಕೋಸ್ಕರ ನಾನು ಹೇಳಿದೆ, ದೇರ್ ಈಸ್ ಒನ್ ಮೋರ್ ಎನ್ಸೈಮ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಜಾಯ್ನಿಂಗ್ ದ 2 ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್. ಅದಕ್ಕೆ DNA ಲೈಗೇಸ್ ಅಂತ ಕರಿತೀವಿ. DNA ಲೈಗೇಸ್ ಎನ್ಸೈಮ್ ಏನು ಮಾಡ್ತದೆ ಅಂತಂದರೆ, ಈ ಗ್ಯಾಪ್ಗಳನ್ನು ಫಿಲ್ ಮಾಡಿಬಿಟ್ಟು ಎಂಟೈರ್ ಸ್ಟ್ರ್ಯಾಂಡನ್ನು ಪೂರ್ತಿ ಕಂಟಿನ್ಯೂಸ್ಲಿ ಆಗಿ ಸಿಂಥಸೈಸ್ ಆದ ಹಾಗೆ ಇದನ್ನು ನೋಡ್ಕೊಳ್ತದೆ. ರೈಟ್? ಸೊ ಇನ್ ದಿಸ್ ವೇ, ವೆನ್ ದಿಸ್ ಎಂಟೈರ್ ಪೇರೆಂಟ್ DNA ಅನ್ಕಾಯಿಲ್ ಆಗಿಬಿಟ್ಟು ಈ ಡೈರೆಕ್ಷನಲ್ಲಿ ಸಿಂಥಸಿಸ್, ಅಂದರೆ ಹೊಸದಾಗಿ ಸಿಂಥಸಿಸ್ ಆಗಿರ್ತಕ್ಕಂಥ DNA ಫಾರ್ಮ್ ಆಗಿದ್ದಲ್ಲಿ, ವಿ ಅಬ್ಟೇನ್ 2 ಡಿಫ್ರೆಂಟ್ DNA ಮಾಲಿಕ್ಯೂಲ್ಸ್ ಲೈಕ್ ದಿಸ್. ಎರಡು DNA ಮಾಲಿಕ್ಯೂಲ್ಸನ್ನು ನಾವು ವಿಲ್ ಅಬ್ಟೇನ್ ಎಟ್ ದ ಎಂಡ್. ಸೊ ಅದರೊಳಗೆ ಒನ್ ಸ್ಟ್ರ್ಯಾಂಡ್ ಏನಾಗಿರುತ್ತೆ ಅಂತಂದರೆ ಪೇರೆಂಟಲ್ DNA ಸ್ಟ್ರ್ಯಾಂಡ್ ಆಗಿರ್ತದೆ. ಆ್ಯಂಡ್ ಇದು ಪೇರೆಂಟಲ್ DNA ಸ್ಟ್ರ್ಯಾಂಡ್. ಈ 2 ಸ್ಟ್ರ್ಯಾಂಡ್ಸ್ ನೋಡ್ತಾ ಇದ್ದೀರಿ, ಬ್ಲೂ ಕಲರ್ ಇರತಕ್ಕಂಥದ್ದು, ಇವುಗಳು ನ್ಯೂಲಿ ಸಿಂಥಸೈಸ್ಡ್ ಸ್ಟ್ರ್ಯಾಂಡ್ ಅಂತ ಕರಿತೀವಿ. ದಟ್ ಈಸ್ ವೈ DNA ರೆಪ್ಲಿಕೇಶನ್ ಏನಾಗುತ್ತೆ ಅಂತಂದರೆ, DNA ರೆಪ್ಲಿಕೇಶನಲ್ಲಿ ಪೇರೆಂಟಲ್ ಸೀಕ್ವೆನ್ಸಸ್ ಕನ್ಸರ್ವ್ ಆಗಿರ್ತವೆ, ಅಂದರೆ ಸುರಕ್ಷಿತವಾಗಿರ್ತವೆ. ಸೆಮಿ ಕನ್ಸರ್ವ್ಡ್ ಅಂದರೆ ಹಾಫ್ ಇನ್ಫಾರ್ಮೇಷನ್ ಪೇರೆಂಟಲ್ DNA ಸ್ಟ್ರ್ಯಾಂಡ್. ಪ್ರತಿ ಜನ್ರೇಷನ್ನಲ್ಲಿ
ಕ್ಯಾರಿ ಮಾಡ್ತಾ ಹೋಗ್ತದೆ. ಅಂದರೆ ಎಷ್ಟೇ ಡಿ ಎನ್ ಎ ಮುಂದೆ ಸಿಂಥಸಿಸ್ ಆಗ್ತಾ ಹೋಗಲಿ, ಪೇರೆಂಟಲ್ ಡಿ ಎನ್ ಎ ಸ್ಟ್ರ್ಯಾಂಡ್ ಅರ್ಧ ಪೇರೆಂಟಲ್ ಸ್ಟ್ರ್ಯಾಂಡಿನಲ್ಲಿ ಹೊಸದಾಗಿ ಸಿಂಥಸಿಸ್ ಆಗಿರ್ತಕ್ಕಂಥ ನ್ಯೂಲಿ ಸಿಂಥಸೈಸ್ ಸ್ಟ್ರ್ಯಾಂಡ್ ಆಗಿರ್ತದೆ. ಸೊ ಈ ರೀತಿ process of DNA replication takes place. The enzymatic mechanism of DNA replication 5 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಓಕೆ, ಹೋಪ್ ನಿಮಗೆ ತಿಳಿದಿರುತ್ತೆ ಅನ್ಕೊತಾ ಇದ್ದೀನಿ. ಸೊ ಆದಷ್ಟು ನಾನು ಮ್ಯಾಟರನ್ನು ಸಿಂಪಲ್ ಆಗಿ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ಸೊ ಹೋಪ್ ಯು ಲೈಕ್ಡ್ ಇಟ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಪ್ರೆಸ್ ಮಾಡಿಬಿಟ್ಟು ಪಕ್ಕದಲ್ಲಿ ಇರುತ್ತಾ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ, ಸಚ್ ದ್ಯಾಟ್ ನಿಮಗೆ ಮುಂದೆ ಬರ್ತಕ್ಕಂಥ ನೋಟಿಫಿಕೇಷನ್ಸ್ ಮೊದಲನೇದಾಗಿ ನೀವು ಪಡ್ಕೋಬಹುದು. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.